ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 5 ಫೆಬ್ರವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರ್ನ ನೋಡಲಿದ್ದೇವೆ. ಈಗ ಇದರಿಂದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು DDoS ಅಟ್ಯಾಕ್ ಆನ್ ಕಾವೇರಿ 2.0 ಡಿಸ್ಟ್ರಪ್ಟಿಂಗ್ ರಿಜಿಸ್ಟ್ರೇಷನ್ಸ್ ಮಿನಿಸ್ಟರ್. ಏನು ಈ ಕಾವೇರಿ ಪೋರ್ಟಲ್ ಅಂತಂದರೆ, ಕಾವೇರಿ 2.0 ಏನಿದೆ ಇದನ್ನ 2023ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಏನಿದೆ ಇದು ಆ್ಯಕ್ಚುಲಾಗಿ ಈ ಒಂದು ಈ ಪೋರ್ಟಲನ್ನು ಕ್ರಿಯೇಟ್ ಮಾಡಿದ್ದು ಅಥವಾ ಲಾಂಚ್ ಮಾಡಿರೋದಂತ ಹೇಳ್ಬೋದು. ಈ ಪೋರ್ಟಲ್ ಏನಿದೆ ಇದರಿಂದ ನಮ್ಮ ಖಾತೆ ಅಂತ ಏನು ಕರಿತೀವಿ ನಾವು, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಏನು ಕರಿತೀವಿ, ಇದನ್ನು ನಾವು ಈ ಪೋರ್ಟಲ್ ಮುಖಾಂತರ ತಗೋಬೋದು. ಸೊ ದಿಸ್ ವಾಸ್ ಕ್ರಿಯೇಟೆಡ್ ಟು ಹೆಲ್ಪ್ ಇನ್ ಗವರ್ನೆನ್ಸನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಕಾವೇರಿ 2.0 ಪೋರ್ಟಲನ್ನು ಕ್ರಿಯೇಟ್ ಮಾಡಿದ್ವಿ. ಬಟ್ ಈಗ ಏನಾಗಿದೆ ಅಂತಂದರೆ, ಆ್ಯಕ್ಚುಲಾಗಿ Jan 13 ಈ ಒಂದು ಪೋರ್ಟಲ್ ಏನಿದೆ ಈ ಪೋರ್ಟಲ್ಗೆ ಕಂಟಿನ್ಯೂಸ್ ಆಗಿ Jan 13 ಅಟ್ಯಾಕ್ಸ್ಗಳು ಆಗ್ತಿದೆ. ಯಾವ ರೀತಿಯಾದ ಅಟ್ಯಾಕ್ ಅಂತಂದರೆ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ಅಂತ. ಅಂದರೆ ಇದು ಏನು ಈ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತಂದರೆ, ಈಗ ಏನು ರ್ಯಾನ್ಸಮ್ ವೇರ್ ಇರ್ಬೋದು ಇಲ್ಲ ಮಾಲ್ವೇರ್ ಏನಿರ್ಬೋದು ಆ ರೀತಿಯಾಗಿ, ಅಂದರೆ ಅಟ್ಯಾಕ್ ಮಾಡಿರ್ತಾರೆ ಲೈಕ್ ಥ್ರೂ ಸಮ್ ಫೈಲ್ಸ್ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ರೀತಿಯಾದ ಒಂದು ಮೀನ್ಸನ್ನು ಉಪಯೋಗಿಸಿ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ನಡೀತಾನೆ ಇದೆ ಕಂಟಿನ್ಯೂಸ್ ಆಗಿ. ಸೊ ದಿಸ್ ಕ್ವೆಶನ್ಸ್ ದ ಸೆಕ್ಯೂರಿಟಿ ಸಿಸ್ಟಮ್ ಆಫ್ ದ ಗವರ್ನಮೆಂಟ್. ಒಂದು ಕಡೆ ಈ ಗವರ್ನೆನ್ಸನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಗವರ್ನೆನ್ಸ್ ಅಂತ ಬಂದಾಗ ಈ ಸೈಬರ್ ಅಟ್ಯಾಕ್ಸ್ ಕೂಡ ಹೆಚ್ಚಾಗುತ್ತೆ. ಸೊ ಈ ಸೈಬರ್ ಅಟ್ಯಾಕ್ಸ್ನ ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡ್ತಾ ಇದ್ದೀವಿ ಅನ್ನೋದು ಈಗ ಕ್ವೆಶನ್ ಆಗಿದೆ. ಸೊ ದಿಸ್ ಕ್ಯಾನ್ ಬಿ ಅ ಮೇನ್ಸ್ ಟಾಪಿಕ್. ಅಂದರೆ ನಾವು ಈಗ ಮೇನ್ಸಲ್ಲಿ ವಿತ್ ರೆಸ್ಪೆಕ್ಟ್ ಟು ಸೈಬರ್ ಅಟ್ಯಾಕ್ ಬಂದಾಗ ಇದನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಈ ರೀತಿಯಾಗಿ ಆಗಿತ್ತು, ಇದನ್ನ ಯಾವ ರೀತಿಯಾಗಿ ನಾವು ಅವಾಯ್ಡ್ ಮಾಡ್ಬೋದಿತ್ತು, ಅಥವಾ ಯಾವ ರೀತಿಯಾಗಿ ನಾವು ಮತ್ತಷ್ಟು ನಮ್ಮ ಒಂದು ಗವರ್ನೆನ್ಸ್ ಸಿಸ್ಟಮ್ಸ್ ಏನಿದೆ ಅದನ್ನ ಸೆಕ್ಯೂರ್ ಮಾಡ್ಬೋದು ಅನ್ನೋದರ ಕುರಿತಾಗಿ ಮೇನ್ಸ್ ಕ್ವೆಶನ್ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ಈ ಒಂದು ಆರ್ಟಿಕಲ್ನ ತೊಗೊಂಡಿದ್ದೀನಿ. ಮುಂದಿನ ಆರ್ಟಿಕಲ್ ನೋಡೋಣ. ಸ್ಮೋಕ್ಲೆಸ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಕಾಂಟ್ರಿಬ್ಯೂಟ್ ಟು ಓವರ್ 50% ಆಫ್ ಓರಲ್ ಕ್ಯಾನ್ಸರ್ ಕೇಸಸ್. ಯೂಶ್ವಲ್ ಆಗಿ ಕ್ಯಾನ್ಸರ್ ಅಂದಿದ ತಕ್ಷಣ ನಾವು ಎಲ್ಲಿಂದ ಅನ್ಕೋತೀವಿ? ಸ್ಮೋಕಿಂಗಿಂದ, ಸಿಗ್ರೆಟ್ಸಿಂದ ನಮಗೆ ಆ್ಯಕ್ಚುಲಾಗಿ ಕ್ಯಾನ್ಸರ್ ಅಂತ ನಾವು ಯೂಶ್ವಲ್ ಆಗಿ ತೊಗೋತೀವಿ. ಬಿಕಾಸ್ ಆ ಸ್ಮೋಕಿಂಗಲ್ಲಿ ಆ ಒಂದು ಸಿಗ್ರೆಟ್ಸಲ್ಲಿ ಇರುವಂತಹ ನಿಕೋಟಿನ್ ಅಂಶದಿಂದ ನಮ್ಮ ಲಂಗ್ಸ್ ಡ್ಯಾಮೇಜ್ ಆಗುತ್ತೆ, ದ್ಯಾಟ್ ವಿಲ್ ಲೀಡ್ ಟು ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ನಾವು ಅನ್ಕೋತೀವಿ. ಬಟ್ ನಾಟ್ ಓನ್ಲಿ ಸ್ಮೋಕಿಂಗ್, ಬಟ್ ಈ ಒಂದು ಹೊಸ ಅಧ್ಯಯನ ನಡೆಸಿ ಅದು ಏನು ಹೇಳಿದೆ ಅಂತಂದರೆ, ಕ್ಯಾನ್ಸರ್ ಅಲ್ಲದೆ 50% ಆಫ್ ಓರಲ್ ಸ್ಮೋಕಿಂಗ್ ಅಲ್ಲದೆ 50% ಆಫ್ ಓರಲ್ ಕ್ಯಾನ್ಸರ್ಸ್ ಏನಾಗ್ತಾಯಿದೆ ಅಂದರೆ, ಬಾಯಿಯ ಕ್ಯಾನ್ಸರ್ ಏನಾಗ್ತಾಯಿದೆ, ಆ ಕ್ಯಾನ್ಸರ್ಗಳು ಆಗ್ತಾ ಇರೋದು ಸ್ಮೋಕ್ಲೆಸ್ ಟೊಬ್ಯಾಕೋಯಿಂದ. ಸೊ ಸ್ಮೋಕ್ಲೆಸ್ ಟೊಬ್ಯಾಕೋ ಅಂದರೆ ಯಾವ ಪ್ರಾಡಕ್ಟ್ಸ್ ಬರುತ್ತೆ? ಸ್ಮೋಕ್ಲೆಸ್ ಟೊಬ್ಯಾಕೋ ಅಂದರೆ ಈಗ ತಂಬಾಕು, ಗುಟ್ಕಾ ಅಂತ ಏನು ಕರಿತೀವಿ. ಸೊ ಈ ಒಂದು ಪ್ರಾಡಕ್ಟ್ಸ್ ಬಂದು ಸ್ಮೋಕ್ಲೆಸ್ ಟೊಬ್ಯಾಕೋ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ಈ ಗುಟ್ಕಾ, ತಂಬಾಕು ಈ ನಡುವೆ ಏನಾಗಿದೆ ಅಂತಂದರೆ, ಇದನ್ನು ನಾವು ಫ್ಲೇವರ್ಸಲ್ಲಿ ಬೇರೆ ಬೇರೆ ಫ್ಲೇವರ್ಸಲ್ಲಿ ನೋಡ್ತಾ ಇದ್ವಿ. ಆ್ಯಂಡ್ ದಿಸ್ ಈಸ್ ಅಟ್ರಾಕ್ಟಿಂಗ್ ಯಂಗ್ ಪೀಪಲ್. ಯಾರು ಸ್ಮೋಕ್ಗೆ ಬೇಡ ಅಂತ ಅಂದ್ಕೊತಾರೆ, ದೇ ಗೋ ಫಾರ್ ದಿಸ್ ಫ್ಲೇವರ್ಡ್ ಇದಕ್ಕೆ ಹೋಗ್ತಾ ಇದ್ದಾರೆ. ಸೊ ಆಗ ಏನಾಗ್ತಾ ಇದೆ ಅಂತಂದರೆ, ಅದರಿಂದ ಕೂಡ ಈ ಒಂದು ಕ್ಯಾನ್ಸರ್, ಓರಲ್ ಕ್ಯಾನ್ಸರಿಂದ ಅದು ಹೆಚ್ಚುತ್ತಾ ಇದೆ ಅಂತ. ಈ ಒಂದು ತಂಬಾಕು, ಗುಟ್ಕಾ ಎಲ್ಲ ಏನಿದೆ ಅಲ್ವಾ, ಇದರಲ್ಲಿ ಏನೇನಿರುತ್ತೆ ಅಂದರೆ ಈ ಲವಂಗ ಅದು ಎಲ್ಲ ಇರುತ್ತೆ. ಬಟ್ ಅದರ ಜೊತೆಗೆ ಮೇಯ್ನಾಗಿ ನಿಕೋಟಿನನ್ನು ಕೂಡ ಅವರು ಆ್ಯಡ್ ಮಾಡಿರ್ತಾರೆ. ಯೂಶ್ವಲಿ ಫ್ಲೇವರ್ಸ್ ಅಂತ ಬಂದಾಗ ಕ್ಲೋವ್, ಎಲೈಚಿ ಈ ರೀತಿಯಾಗಿ ಫ್ಲೇವರ್ಸ್ ಕೊಡ್ತಾರೆ. ಬಟ್ ಅಲ್ಲಿ ನಿಕೋಟಿನ್ ಇದೆ ಅನ್ನೋದು ಹಲವಾರು ಮಂದಿಗೆ ಗೊತ್ತೇ ಇರೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಲೀಡಿಂಗ್ ಟು ಲೈಕ್ ಓರಲ್ ಕ್ಯಾನ್ಸರ್ಸ್ ಅಂತ ಈ ಒಂದು ಹೊಸ ಅಧ್ಯಯನ ಹೇಳ್ತಾ ಇದೆ. ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ರೆಗ್ಯುಲೇಷನ್ಸ್ ಬಂದರೆ, ಸಿಗ್ರೆಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟನ್ನು ನಾವು 2003 ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಈ ಆ್ಯಕ್ಟ್ ಪ್ರಕಾರ ಏನಿದೆ, ದಿಸ್ ಓನ್ಲಿ ಟಾಕ್ಸ್ ಅಬೌಟ್ ಸಿಗರೆಟ್ಸ್. ಓಕೆನಾ? ಸಿಗರೆಟ್ಸ್ ಅಂದರೆ ಎಸ್ಪೆಷಲಿ ಸ್ಮೋಕ್ ಬರುವಂತಹ ಟೊಬ್ಯಾಕೋ ಪ್ರಾಡಕ್ಟ್ಸ್ ಬಗ್ಗೆ ಇದು ಮಾತಾಡುತ್ತೆ. ಈ ಏನು ಸ್ಮೋಕ್ಲೆಸ್ ಟೊಬ್ಯಾಕೋ ಇದೆ ಅದು ಇದರ ರೆಗ್ಯುಲೇಷನ್ ಅಂಡರಲ್ಲಿ ಬರದೇ ಇರೋ ಕಾರಣ, ಅನ್ರೆಗ್ಯುಲೇಟೆಡ್ ಇರೋ ಕಾರಣ ಹಲವಾರು ಮಂದಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 70% ಆಫ್ ಸೇಲ್ಸ್ ಏನಿದೆ ಈ ಸ್ಮೋಕ್ಲೆಸ್ ಟೊಬ್ಯಾಕೋ ಏನಿದೆ, 70% ಆಫ್ ಸೇಲ್ಸ್ ಏನಿದೆ ಅದು ಅನ್ರೆಗ್ಯುಲೇಟೆಡ್ ಆ್ಯಂಡ್ ಆಲ್ಸೋ ಲೂಸ್ ಆಗಿ ಸಿಗ್ತಾ ಇದೆ. ರೆಗ್ಯುಲರ್ ಅವೈಲಬಿಲಿಟಿ ಇದೆ. ಆದ್ದರಿಂದನೇ ಈ ರೀತಿಯಾದ ಒಂದು ಓರಲ್ ಕ್ಯಾನ್ಸರ್ ಕೇಸಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಆಲ್ಸೋ ಇಟ್ಸ್ ಕಾಂಟ್ರಿಬ್ಯೂಟಿಂಗ್ ಅಬೌಟ್ 50% ಅಂತ ಕೂಡ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಲರ್ನಿಂಗ್ ಸ್ಟೆಪ್ಸ್, ಇಂಡಿಯಾ ಮಸ್ಟ್ ಫರ್ದರ್ ಸ್ಟ್ರೆಂಥನ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ಸ್ಕೂಲ್ ಎಜುಕೇಷನ್. ಈ ವರ್ಷದ ಬಜೆಟ್ ನಾವು ನೋಡಿದ್ರೆ, ಇಟ್ ಹ್ಯಾಸ್ ಅಲೋಕೇಟೆಡ್ ಅ ಗುಡ್ ನಂಬರ್
ಟು ಎಜುಕೇಷನ್ ಸೆಕ್ಟರ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ AI ಸೆಂಟರ್ ಫಾರ್ ಎಕ್ಸಲೆನ್ಸನ್ನು ಸ್ಟಾರ್ಟ್ ಮಾಡೋದಕ್ಕೋಸ್ಕರ ಇಟ್ ಹಸ್ ಗಿವನ್ ಅರೌಂಡ್ 500 crores. ಆ್ಯಂಡ್ ಆಲ್ಸೋ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ ಇನ್ ಸ್ಕೂಲನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ದಟ್ ಆ ಡಿಜಿಟಲ್ ಡಿವೈಡ್ ಏನಿದೆ, ಆ ಡಿಜಿಟಲ್ ಡಿವೈಡನ್ನು ರೆಡ್ಯೂಸ್ ಮಾಡೋದಕ್ಕೆ ಒಂದು ಕಡೆ. ಮತ್ತು ಇಂಡಿಯನ್ ಟ್ರೆಡಿಷ್ನಲ್ ನಾಲೆಡ್ಜ್ ಸಿಸ್ಟಮ್ ಏನಿದೆ, ಟ್ರೆಡಿಷ್ನಲ್ ನಾಲೆಡ್ಜ್ ಸಿಸ್ಟಮ್ ಅದನ್ನು ಕೂಡ ನಾವು ಮತ್ತಷ್ಟು ಏನಂತೀವಿ ಬೂಸ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಇದಕ್ಕೂ ಕೂಡ ಫಂಡನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈ ಮೂರು ಮುಖ್ಯ ಒಂದು ಸ್ಟೆಪ್ಸನ್ನು ಬಜೆಟ್ 25-26 ತೊಗೊಂಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಎಜುಕೇಷನ್. ಬಟ್ ಇಲ್ಲಿ ಕೀ ಚಾಲೆಂಜ್ ಏನಾಗುತ್ತೆ, ಆ್ಯಂಡ್ ಇದರಿಂದ ಬಜೆಟ್ ಅಲೋಕೇಶನ್ ಇದೆ, ಇಟ್ ಹಸ್ ಆಲ್ಮೋಸ್ಟ್ 7% ಇನ್ಕ್ರೀಸ್ ಇನ್ ಅಲೋಕೇಶನ್ ಟು ಹೈಯರ್ ಎಜುಕೇಷನ್ ಏನಿದೆ ಇದಕ್ಕೆ ಆಲ್ಮೋಸ್ಟ್ 7% ಅಷ್ಟು ಇನ್ಕ್ರೀಸನ್ನು ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ಮುಖ್ಯ ಚಾಲೆಂಜ್ ಏನು ಬರುತ್ತೆ ಅಂದರೆ UGC ರೆಗ್ಯುಲೇಷನ್ಸ್ ಏನು ಹೊಸದಾಗಿ ಚೇಂಜ್ ಮಾಡ್ತಾ ಇದ್ದಾರೆ, ದ್ಯಾಟ್ ರೆಗ್ಯುಲೇಷನ್ ಬಿಕಮ್ಸ್ ಲೈಕ್ ಸಿಗ್ನಿಫಿಕೆಂಟ್ ಚಾಲೆಂಜ್ ಆಗುತ್ತೆ ಇದರ ಏನೊಂದು ಇಂಪ್ಲಿಮೆಂಟೇಷನ್ಗೆ. ಯಾಕೆಂದರೆ UGC ರೆಗ್ಯುಲೇಷನ್ ಏನು ಹೇಳ್ತಾ ಇದೆ ಅಂತಂದರೆ ಮಲ್ಟಿಪಲ್ ಡಿಗ್ರೀಸ್ ಮಲ್ಟಿಪಲ್ ಕಾಲೇಜಸ್ ಅಂತ ಹೇಳ್ತಾ ಇದೆ, ಕರೆಕ್ಟಾ? ಅದಾದಮೇಲೆ ಬೈ ಆ್ಯನ್ಯುವಲ್ ಅಡ್ಮಿಷನ್ಸ್ ಅಂತ ಹೇಳ್ತದೆ. ಏನು ಈ ಬೈ ಆ್ಯನ್ಯುವಲ್ ಅಡ್ಮಿಷನ್ಸ್ ಅಂದರೆ, ಈಗ ನಾವು ಫಾರಿನ್ ಯೂನಿವರ್ಸಿಟೀಸ್ ನೋಡಿದ್ರೆ ಅಲ್ಲಿ ಹೇಗೆ ಅಂತಂದರೆ ಒಂದು ಸ್ಪ್ರಿಂಗ್ ಅಡ್ಮಿಷನ್, ಒಂದು ಫಾಲ್ ಅಡ್ಮಿಷನ್ ಅಂತ 2 ಅಡ್ಮಿಷನ್ಸ್ ಮಾಡ್ತಾರೆ. ಅಂದರೆ ಒಂದು ಯೂಶ್ವಲಾಗಿ ಮಾರ್ಚ್-ಏಪ್ರಿಲ್ ಒಂದು ಸೀಸನ್ ಆ್ಯಂಡ್ ಜೂನ್ ಜುಲೈ ಒಂದು ಇದು ಬರುತ್ತೆ, ಇನ್ನು ಮತ್ತೊಂದು ಡಿಸೆಂಬರ್-ಜಾನ್ ಒಂದು ಸೈಕಲ್ ಬರುತ್ತೆ. ಸೊ ಬೈ ಆ್ಯನ್ಯುವಲ್ ಅಡ್ಮಿಷನ್ಸ್. ಅದೇ ರೀತಿಯಾಗಿ ಭಾರತದಲ್ಲೂ ಕೂಡ ಫಾರ್ ಹೈಯರ್ ಎಜುಕೇಷನ್ ವಿ ಹ್ಯಾವ್ ಟು ಪ್ರೊವೈಡ್ ಟೂ ಅಡ್ಮಿಷನ್ ಸೈಕಲ್ಸನ್ನು ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ 1 ಇನ್ ಜೂನ್ ಆ್ಯಂಡ್ ಜುಲೈ ಇರ್ಬೋದು, ಮತ್ತೊಂದು ಡಿಸೆಂಬರ್-ಜಾನ್ ಈ ಟೈಮಲ್ಲಿ. ಸೊ ಈ ರೀತಿಯಾಗಿ ಬೈ ಆ್ಯನ್ಯುವಲ್ ಅಡ್ಮಿಷನ್ಸ್ ಕೊಟ್ಟಾಗ ಯಾರು ಜೂನ್ ಜುಲೈಯಲ್ಲಿ ಕ್ವಾಲಿಫೈ ಮಾಡೋಕ್ಕಾಗಿಲ್ಲ ಅಂತಾರೆ, ಅವ್ರು 1 year ವೇಸ್ಟ್ ಮಾಡಿದ್ರೆ ಅಗೇನ್ ದೇ ಕ್ಯಾನ್ ಅಪ್ಲೈ ಇನ್ ಡಿಸೆಂಬರ್-ಜಾನ್ ಸೈಕಲ್ ಅಂತ ಅನ್ನೋದು ಒಂದು ಯೋಚನೆಯಿಂದ ಈ ಬೈ ಆ್ಯನ್ಯುವಲ್ ಅಡ್ಮಿಷನ್ಸನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ರೆಗ್ಯುಲೇಷನ್ಸ್ ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಮಲ್ಟಿಪಲ್ ಡಿಗ್ರಿ, ಮಲ್ಟಿಪಲ್ ಕಾಲೇಜಸ್ ವಿತ್ ಬೈ ಆ್ಯನ್ಯುವಲ್ ಅಡ್ಮಿಷನ್ಸ್ ಅಂತಂದರೆ ವಿ ನೀಡ್ ಮೋರ್ ಫಂಡಿಂಗ್. ಈ 7% ಇನ್ಕ್ರೀಸ್ ಏನಿದೆ ದಟ್ ಈಸ್ ನಾಟ್ ಇನಫ್, ಸ್ಟಿಲ್ ಕೊಡಬೇಕಾಗುತ್ತೆ. ಇದು ಒಂದು ಪ್ರಾಬ್ಲಮ್. ಮತ್ತು ಸೆಕೆಂಡ್ ಪ್ರಾಬ್ಲಮ್ ಬಂದರೆ ನಾವು ಇತ್ತೀಚೆಗಷ್ಟೇ ಏಸರ್ ರಿಪೋರ್ಟ್ ಬಗ್ಗೆ ನೋಡಿದ್ವಿ. ಸೊ ಈ ಏಸರ್ ರಿಪೋರ್ಟ್ ಪ್ರಕಾರ ಏನು ಹೇಳ್ತಾ ಇದ್ದಾರೆ, ಇಲ್ಲಿರುವಂತಹ ಎಜುಕೇಷನ್ ಗ್ಯಾಪ್, ಬೇಸಿಕ್ ಫೌಂಡೇಶ್ನಲ್ ಎಜುಕೇಷನಲ್ಲಿ ಇರುವಂತಹ ಗ್ಯಾಪನ್ನು ನಾವು ನೋಡ್ತೀವಿ. ಆ್ಯಂಡ್ ದಿಸ್ ಈಸ್ ಲೀಡಿಂಗ್ ಟು ಏನಂತೀವಿ ಮೋರ್ ಡಿಕ್ಲೈನ್ ಇನ್ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಒಂದು ಕಡೆ ಹೇಳ್ಬೋದು. ಆ್ಯಂಡ್ ಆಲ್ಸೋ ರೆಡ್ಯೂಸ್ಡ್ ಎನ್ರೋಲ್ಮೆಂಟ್ ಅಂತ ಕೂಡ ನಾವು ಹೇಳ್ಬೋದು. ಫೌಂಡೇಶ್ನಲ್ ಎಜುಕೇಷನಲ್ ಗ್ಯಾಪ್ ಇತ್ತು ಅಂತಂದರೆ ಫ್ಯೂಚರಲ್ಲಿ ಅವ್ರದ್ದು ಆ ಒಂದು ಏನು ಹೈಯರ್ ಎಜುಕೇಷನ್ಗೆ ಏನು ಬೇಕಾಗಿರುತ್ತೆ ಆ ಒಂದು ಫೌಂಡೇಶ್ನಲ್ ಎಜುಕೇಷನ್ನೇ ಅಲ್ಲಿ ಇರೋದಿಲ್ಲ. ಸೊ ಆ ಫೌಂಡೇಶ್ನಲ್ ಎಜುಕೇಷನ್ ಗ್ಯಾಪ್ ಇರೋದ್ರಿಂದ ಏನಾಗುತ್ತೆ, ಡೆವಲಪ್ಮೆಂಟ್ ಆಫ್ ಸ್ಕಿಲ್ ಆಗೋದಿಲ್ಲ. ಇದರಿಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕಡಿಮೆ ಆಗುತ್ತೆ. ಆ್ಯಂಡ್ ದಿಸ್ ವಿಲ್ ಡೈರೆಕ್ಟ್ಲಿ ಅಫೆಕ್ಟ್ ಆರ್ ಡೆಮೋಗ್ರಫಿಕ್ ಡಿವಿಡೆಂಡ್ ಆ್ಯಂಡ್ ಆಲ್ಸೋ ಆರ್ ಎಕಾನಮಿ ಅಥವಾ ಎಕನಾಮಿಕ್ ಗ್ರೋತ್ ಅಂತ ಹೇಳ್ಬೋದು. ಸೊ ಅಟ್ ಪ್ರೆಸೆಂಟ್ ಈಗ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟ್ ಥಿಂಗ್, ಸೊ ಇದನ್ನು ಸೊಲ್ಯೂಷನ್ಸ್ ಅಂತ ತೊಗೊಳ್ಳೋಣ. ಸೊ ಸೊಲ್ಯೂಷನ್ಸ್ ಏನು ಮಾಡ್ಬೋದು ಅಂದರೆ, UGC ರೆಗ್ಯುಲೇಷನ್ಸ್ ಏನಿದೆ ಇದರಿಂದ ನಾನು ಇಲ್ಲಿ ಹೇಳಿದೆ ಹೈಯರ್ ಪರ್ಸೆಂಟೇಜ್ ಆಫ್ ಫಂಡ್ಸನ್ನು ಕೊಡ್ತಾ ಇದ್ದಾರೆ ಅಂತ. ಬಟ್ ಈ ಫಂಡ್ಸ್ ಏನಿದೆ ಇದನ್ನು ಸ್ಟೇಟ್ಸ್ಗಳಿಗೆ ಸರಿಯಾಗಿ ಡಿವಾಲ್ವ್ ಮಾಡಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್. ಬಿಕಾಸ್ ಸ್ಟೇಟ್ಸೇ ಎಜುಕೇಷನ್ ಸೆಕ್ಟರನ್ನು ನೋಡ್ಕೊತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಸ್ಟೇಟ್ಸ್ ಅದರ ಸರಿಯಾಗಿ ಫಂಡಿಂಗ್ ಇಲ್ಲ ಅಂತಂದರೆ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗೋದಿಲ್ಲ. ಸೊ ಫಸ್ಟ್ ಥಿಂಗ್ ಇಸ್ ಸ್ಟೇಟ್ಸ್ಗೆ ಏನಿದೆ, ಸ್ಟೇಟ್ ಬೀಯಿಂಗ್ ದ ಪ್ರೈಮರಿ ಇಂಪ್ಲಿಮೆಂಟರ್ಸ್ ಆಫ್ ಎಜುಕೇಷನ್ ಪ್ರೋಗ್ರಾಮ್ಸ್ ಇರೋದ್ರಿಂದ ಇವರಿಗೆ ಹೈಯರ್ ಇನ್ಫ್ಲೋ ಆಫ್ ಫಂಡ್ಸನ್ನು ಕೊಡಬೇಕು ಅಥವಾ ಹೈಯರ್ ಫಂಡ್ಸನ್ನು ಕೊಡಬೇಕು ಅನ್ನೋದು ಫಸ್ಟ್ ಸೊಲ್ಯೂಷನ್. ಸೆಕೆಂಡ್ ಸೊಲ್ಯೂಷನ್ ಏನು ಅಂತಂದರೆ, ಏನು ನಾವು ಫೌಂಡೇಶ್ನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತ ಕರಿತೀವಿ, FLN ಅಂತ, ಇದನ್ನು ಇಂಪ್ರೂವ್ ಮಾಡೋದಕ್ಕೆ ಸ್ಟೇಟ್ಸ್ ಅಥವಾ ಸೆಂಟರ್ ಏನೇ ಇದ್ದರೂ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ದ್ಯಾಟ್ ನಮ್ಮ NEPಯಲ್ಲಿರುವಂತಹ ಟಾರ್ಗೆಟ್ಸ್ ಕೂಡ ನಾವು ರೀಚ್ ಆಗ್ತೀವಿ. ಅಟ್ ದ ಸೇಮ್ ಟೈಮ್ ಈ ಫೌಂಡೇಶ್ನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿಯನ್ನು ನಾವು ಎನ್ಹಾನ್ಸ್ ಮಾಡಿದ್ರೆ, ಅಂದರೆ ಫೌಂಡೇಶ್ನಲ್ ಎಜುಕೇಷನ್ ಗ್ಯಾಪನ್ನು ನಾವು ಬ್ರಿಡ್ಜ್ ಮಾಡೋದ್ರಿಂದ ಏನಾಗುತ್ತೆ, ಮುಂದೆ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾ-ಇಂಡೋನೇಷ್ಯಾ ಟೈಸ್ ಆ್ಯಸ್ ಅ ಬೀಕನ್ ಫಾರ್ ಗ್ಲೋಬಲ್ ರಿಲೇಷನ್ಸ್. ನಾವು ಈ ಹಿಂದೆ ರಿಪಬ್ಲಿಕ್ ಡೇಗೆ ಇಂಡೋನೇಷ್ಯನ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ ಅಂದಾಗಲೇ ಯಾವ ರೀತಿಯಾಗಿ ಭಾರತ ಮತ್ತು ಇಂಡೋನೇಷ್ಯಾದ ನಡುವಿನ ರಿಲೇಷನ್ಸನ್ನು ಎನ್ಹಾನ್ಸ್ ಮಾಡ್ಕೋಬೇಕು, ಬಯಲಾಟ್ರಲ್ ಟೈಸನ್ನು ಎನ್ಹಾನ್ಸ್ ಮಾಡ್ಕೋಬೇಕು ಅಂತ ನಾವು ನೋಡಿದ್ವಿ. ಸೊ ದಿಸ್ ಆರ್ಟಿಕಲ್ ಆಲ್ಸೋ ಸ್ಪೀಕ್ಸ್ ಅಬೌಟ್ ದ ಸೇಮ್ ಥಿಂಗ್. ಇಲ್ಲಿ 3 ಕೀ ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಯಾವುದು ಈ 3 ಕೀ ಪಿಲ್ಲರ್ಸ್ ಅಂತಂದರೆ, ಒಂದು ಟ್ರೇಡಲ್ಲಿ, ಮತ್ತೊಂದು ಸೆಕ್ಯೂರಿಟಿಯಲ್ಲಿ, ಮತ್ತೊಂದು ಜಿಯೋಪಾಲಿಟಿಕ್ಸ್.
ಸೊ ಈ ಮೂರಲ್ಲಿ ಯಾವ ರೀತಿಯಾಗಿ ಇಂಡಿಯಾ ಇಂಡೋನೇಷ್ಯಾ ನಾವು ಏನಂತೀವಿ ರಿಲೇಷನ್ಸನ್ನು ಸ್ಟ್ರೆಂಥನ್ ಮಾಡ್ಕೋಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಫಸ್ಟ್ ಕಮಿಂಗ್ ಟು ಟ್ರೇಡ್. ಸದ್ಯಕ್ಕೆ ಟ್ರೇಡ್ ಏನಿದೆ ಅಲ್ವಾ, ಇಂಡಿಯಾ ಇಂಡೋನೇಷ್ಯಾ ಮಧ್ಯೆ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ $30 billion. ಸೊ ಇದನ್ನು ನಾವು ಮತ್ತಷ್ಟು ಇನ್ಕ್ರೀಸ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಆ್ಯಂಡ್ ಆಲ್ಸೋ ಫೋರ್ಕಾಸ್ಟ್ ಏನು ಹೇಳುತ್ತೆ ವಿತ್ ರೆಸ್ಪೆಕ್ಟ್ ಟು ಟ್ರೇಡ್ ಅಂತ ನಾವು ನೋಡಿದಾಗ ಎರಡು ದೇಶಗಳ ಎಕನಾಮಿಕ್ ಗ್ರೋತನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಭಾರತದ ಎಕನಾಮಿಕ್ ಗ್ರೋತ್ ಅಂದರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 6.5%. ಆ್ಯಂಡ್ ಇಂಡೋನೇಷ್ಯಾದ ಎಕನಾಮಿಕ್ ಗ್ರೋತ್ ಏನಿದೆ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 5.1%. ಸೊ ಈ ಎರಡು ನಾವು ನೋಡಿದಾಗ ಏನಾಗುತ್ತೆ, ಇಟ್ ಈಸ್ ಮೋರ್ ದ್ಯಾನ್ ದ ಗ್ಲೋಬಲ್ ಆವ್ರೇಜ್ ಗ್ರೋತ್ ಏನಿದೆ ಇಟ್ ಈಸ್ ಓನ್ಲಿ 3.3%. ಸೊ ಇದು ಭಾರತ ಮತ್ತು ಇಂಡೋನೇಷ್ಯಾ ಏನಿದೆ ಇವರ ಒಂದು ಎಕನಾಮಿಕ್ ಗ್ರೋತ್ ಏನಿದೆ ಇಟ್ ಈಸ್ ಹೈಯರ್ ದ್ಯಾನ್ ದ ಗ್ಲೋಬಲ್ ಆವ್ರೇಜ್ ಗ್ರೋತ್ ಅಂದಾಗ ಬೋತ್ ಕ್ಯಾನ್ ವರ್ಕ್ ಟುಗೆದರ್ ಇನ್ ಆರ್ಡರ್ ಟು ಲೈಕ್ ಏನಂತೀವಿ ಗ್ರೋಯಿಂಗ್ ಕನ್ಸ್ಯೂಮರ್ ಡಿಮ್ಯಾಂಡನ್ನು ಬ್ರಿಡ್ಜ್ ಮಾಡೋದಕ್ಕೆ ಅಥವಾ ಅದನ್ನು ಲೈಕ್ ಸಫಿಷಿಯೆಂಟಾಗಿ ಪ್ರೊವೈಡ್ ಮಾಡೋದಕ್ಕೆ ಕನ್ಸ್ಯೂಮರ್ ಡಿಮ್ಯಾಂಡ್ಗೆ ಬೇಕಾಗಿರುವಂಥ ಸಪ್ಲೈನ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಎರಡು ದೇಶಗಳು ತನ್ನ ಒಂದು ಟ್ರೇಡ್ ಟೈಸನ್ನು ಇನ್ಕ್ರೀಸ್ ಮಾಡ್ಕೋಬೋದು ಅಥವಾ ಇಂಪ್ರೂವ್ ಮಾಡ್ಕೋಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಮಿಂಗ್ ಟು ಸೆಕೆಂಡ್ ಪಿಲ್ಲರ್, ಸೆಕ್ಯೂರಿಟಿ ಅಂತ ಬಂದಾಗ ಈಗಾಗಲೇ ಇಂಡಿಯಾ ಇಂಡೋನೇಷ್ಯಾ ಹಲವಾರು ಡಿಫೆನ್ಸ್ ಎಕ್ಸಸೈಸಸ್ಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಬೇರೆ ರೀತಿಯಾಗಿ ಈಗ ಮೊನ್ನೆ ಇಂಡೋನೇಷ್ಯಾ ಪ್ರೆಸಿಡೆಂಟ್ ಭಾರತಕ್ಕೆ ಬಂದಾಗ ಕೂಡ ನಾವು ಏನು ಟೆರರಿಸಮ್ ಇದೆ, ಕೌಂಟರ್ ಟೆರರಿಸಮ್ ಯಾವ ರೀತಿಯಾಗಿ ಮಾಡಬೇಕು, ಸೈಬರ್ ಸೆಕ್ಯೂರಿಟಿಯನ್ನು ರಿಲೇಟೆಡ್ ಆಗಿ ಎಲ್ಲ ನಾವು ಮಾತಾಡಿದ್ದೀವಿ. ಸೊ ವಿ ಹ್ಯಾವ್ ಟು ಸ್ಟ್ರೆಂಥನ್ ಕೊಲಾಬ್ರೇಷನ್ ಇನ್ ದೀಸ್ ಏರಿಯಾಸ್. ಬಿಕಾಸ್ ಈಗ ಸದ್ಯಕ್ಕೆ ನಾವು ನೋಡಿದಾಗ ಜಿಯೋಪೊಲಿಟಿಕ್ಸ್ ನೋಡಿದಾಗ ಟೆರರಿಸಮ್ ಏನಿದೆ, ಸೈಬರ್ ಸೆಕ್ಯೂರಿಟಿ ಏನಿದೆ, ದಿಸ್ ಈಸ್ ಅ ಪ್ರಾಮಿನೆಂಟ್ ಆಸ್ಪೆಕ್ಟ್ ಅಂತ ಹೇಳ್ಬೋದು ವಿತ್ ರೆಸ್ಪೆಕ್ಟ್ ಟು ಸೆಕ್ಯೂರಿಟಿ. ಸೊ ಹಾಗಾಗಿ ಇವುಗಳ ಮೇಲೆ ಇಂಡಿಯಾ ಇಂಡೋನೇಷ್ಯಾ ಎರಡು ಸೇರಿ ವರ್ಕ್ ಮಾಡಬೇಕು ಅನ್ನೋದು ಸೆಕೆಂಡ್ ಸಜೆಷನ್. ಇನ್ನು ಥರ್ಡ್ ಎಲಿಮೆಂಟ್ ಬಂದಾಗ ಜಿಯೋಪೊಲಿಟಿಕ್ಸ್ ಅಂದರೆ ಈಗ ಭಾರತ ಮತ್ತು ಇಂಡೋನೇಷ್ಯಾ ಬೀಯಿಂಗ್ ಸೌತ್ ಏಷ್ಯನ್ ಜೈನ್ಸ್ ಅಂತಲೇ ತೊಗೊಳ್ಳೋಣ. ಸೌತ್ ಏಷ್ಯನ್ ಜೈನ್ಸ್ ಆಗಿರೋ ಕಾರಣ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಬ್ರಿಕ್ಸ್ಗೆ ಇಂಡೋನೇಷ್ಯಾ ಇಂಡಕ್ಟ್ ಆಗಿರೋದಿರ್ಬೋದು. ಇದೆಲ್ಲದರಿಂದ ಏನಾಗ್ತಾ ಇದೆ ಅಂತಲೇ ಮತ್ತಷ್ಟು ಭಾರತ ಮತ್ತು ಇಂಡೋನೇಷ್ಯಾ ತನ್ನ ಒಂದು ಟೈಸನ್ನು ಸ್ಟ್ರೆಂಥನ್ ಮಾಡಿಕೊಂಡ್ರೆ ಲೈಕ್ ಗ್ಲೋಬಲ್ ಜಿಯೋಪಾಲಿಟಿಕ್ಸ್ ಏನಿದೆ, ಈ ಮಲಾಕಾ ಸ್ಟ್ರೇಟ್ ಇರ್ಬೋದು, ಇಲ್ಲ ಲೈಕ್ ಆ ಒಂದು ರೀಜನಲ್ಲಿ ಆಗುವಂಥ ಟ್ರೇಡ್ ಏನಿದೆ, ಇಂಡೋ ಪೆಸಿಫಿಕನ್ನು ಸ್ಟ್ರೆಂಥನ್ ಮಾಡೋದಿರ್ಬೋದು, ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ಏನು ಟ್ಯಾರಿಫ್ಸ್ ಇಂಪೆಡಿಮೆಂಟ್ಸ್ ಆಗ್ತಾ ಇದೆ ಫ್ರೀ ಟ್ರೇಡ್ ವಿತ್ ರೆಸ್ಪೆಕ್ಟ್ ಟು ಟ್ರೇಡ್, ಅದನ್ನು ಕೂಡ ಏನಂತೀವಿ ರೆಡ್ಯೂಸ್ ಮಾಡ್ಬೋದು. ಸೊ ಆಲ್ಸೋ ಇನ್ನೊಂದು ಏನು ಅಂತಂದರೆ ಭಾರತ ತನ್ನ ಫಸ್ಟ್ ರಿಪಬ್ಲಿಕ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತು ಆಗಲೂ ಕೂಡ ಇಂಡೋನೇಷ್ಯಾದ ಪ್ರೆಸಿಡೆಂಟ್ ಏನಿದ್ರು ಅವರೇ ಚೀಫ್ ಗೆಸ್ಟ್ ಆಗಿರು. ಆ್ಯಂಡ್ ಈವನ್ ಆಫ್ಟರ್ 75 years ವಿ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ರಿಲೇಷನ್ಸ್. ಸೊ ವಿ ಹ್ಯಾವ್ ಟು ಬಿಲ್ಡ್ ಅಪಾನ್ ಇಟ್. ಇನ್ನು ಇಷ್ಟು ವರ್ಷಗಳ ಕಾಲ ಒಳ್ಳೆಯ ರಿಲೇಷನ್ಸನ್ನು ಹೊಂದಿರೋದ್ರಿಂದ ನಮ್ಮ ಮಧ್ಯೆ ಟ್ರಸ್ಟ್ ಬಿಲ್ಡ್ ಆಗಿದೆ. ಆ್ಯಂಡ್ ಸೊ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಟ್ರಸ್ಟನ್ನು ಮತ್ತಷ್ಟು ಸ್ಟ್ರೆಂಥನ್ ಮಾಡಿಕೊಂಡು ವಿ ಹ್ಯಾವ್ ಟು ಏನಂತೀವಿ ಬಿಲ್ಡ್ ಅಪಾನ್ ಟ್ರೇಡ್ ಇರ್ಬೋದು, ಜಿಯೋಪಾಲಿಟಿಕ್ಸ್ ಇರ್ಬೋದು ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ದ ಫಿನಾನ್ಷಿಯಲ್ ಟಾಕ್ಸಿಸಿಟಿ ಆಫ್ ಕ್ಯಾನ್ಸರ್ ಕೇರ್ ಇನ್ ಇಂಡಿಯಾ. ಈ ಒಂದು ಆರ್ಟಿಕಲ್ನಲ್ಲಿ ಓವರಾಲ್ ಆಗಿ ಕ್ಯಾನ್ಸರ್ ಹೆಲ್ತ್ಗೆ ರಿಲೇಟ್ ಆಗಿರುವಂಥ ಫಿನಾನ್ಷಿಯಲ್ ಬರ್ಡನ್ ಏನಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಾರ್ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್, ಕ್ಯಾನ್ಸರ್ ಅಂತಲೇ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗಲಿ ಅಥವಾ ಇನ್ಶೂರೆನ್ಸ್ ಕವರನ್ನು ನಾವು ಮಾಡಿಸಿದ್ದೀವಿ ಅಂತ ಹೇಳಿ. ಸೊ ಇನ್ಶೂರೆನ್ಸ್ ಕವರ್ ಏನು ಇದು ಮಾಡುತ್ತೆ ಅಂತಂದರೆ ಇನ್ ಪೇಷಂಟ್ ಎಕ್ಸ್ಪೆನ್ಸಸನ್ನು ಮಾತ್ರ ಕವರ್ ಮಾಡುತ್ತೆ ಅಲ್ವಾ. ಯಾವುದೇ ಇವಾಗ ಆಯುಷ್ಮಾನ್ ಭಾರತ್ ತೊಗೊಂಡ್ರು ಕೂಡ ಇನ್ ಪೇಷಂಟ್ ಎಕ್ಸ್ಪೆನ್ಸಸನ್ನು ಕನ್ಫರ್ ಮಾಡುತ್ತೆ. ದೀಸ್ ಇನ್ಶೂರೆನ್ಸಸ್ ಡಸ್ ನಾಟ್ ಕವರ್ ಔಟ್ ಪೇಷಂಟ್ ಎಕ್ಸ್ಪೆನ್ಸಸ್. ಏನು ಈ ಔಟ್ ಪೇಷಂಟ್ ಎಕ್ಸ್ಪೆನ್ಸಸ್ ಅಂದರೆ ಈಗ ಸ್ಕ್ಯಾನ್ಸ್ ಇರ್ಬೋದು, MRI ಮಾಡಿಸೋದಿರ್ಬೋದು, ಇಲ್ಲ ಬೇರೆ ಬ್ಲಡ್ ಟೆಸ್ಟ್ಸ್ ಇರ್ಬೋದು, ಇದೆಲ್ಲನೂ ಕೂಡ ಇದು ಔಟ್ ಪೇಷಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಆ್ಯಂಡ್ ಈ ಎಕ್ಸ್ಪೆಂಡಿಚರ್ ಏನಿದೆ ಇದನ್ನು ಔಟ್ ಆಫ್ ದ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಪೇಷಂಟ್ ಹ್ಯಾಸ್ ಟು ಪೇ ಫ್ರಮ್ ಹಿಸ್ ಓನ್ ಪಾಕೆಟ್. ಈಗ ಅಡ್ಮಿಟ್ ಆದರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ, ಬಟ್ ಅಡ್ಮಿಟ್ ಆಗಿಲ್ಲ, ಬೇರೆ ರೀತಿಯ ಟೆಸ್ಟ್ಗಳನ್ನು ಬರ್ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಕೈಯಲ್ಲಿರುವಂಥ ಹಣದಿಂದ ನಾವು ಅದನ್ನ ಖರ್ಚು ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಫಸ್ಟ್ ಪಾರ್ಟ್ ಆ್ಯಕ್ಚುಲಾಗಿ. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಕ್ಯಾನ್ಸರ್ ನಾವು ನೋಡೋಕೆ ಹೋದರೆ ಇಲ್ಲಿ ಹಲವಾರು ಥೆರಪೀಸ್ಗಳು ಬರುತ್ತೆ. ಇಮ್ಯುನೋಥೆರಪಿ ಇರ್ಬೋದು, ಇಲ್ಲಾಂದರೆ ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಇರ್ಬೋದು, ಪ್ರೋಟಾನ್ ಥೆರಪಿ ಇರ್ಬೋದು. ಇದೆಲ್ಲ ಏನಾಗುತ್ತೆ ಅಂದರೆ ದೇ ಹ್ಯಾವ್ ಟು ಪೇ ಹ್ಯೂಜ್ ಅಮೌಂಟ್. ಫಾರ್ ಎಕ್ಸಾಂಪಲ್ 10 lakhs, 20 lakhs, 25 lakhsವರೆಗೂ ಇನ್ನೂ ಹೆಚ್ಚಿನದಾಗಿ ಕೂಡ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಸೊ ಈ ಪೇಮೆಂಟ್ನ ಯಾವ ರೀತಿಯಾಗಿ ಮಾಡೋಕ್ಕಾಗುತ್ತೆ? ಇಫ್ ಯು ಆರ್ ಸಫಿಷಿಯೆಂಟ್, ಇಫ್ ಯು ಆರ್ ರಿಚ್, ಇಫ್ ಯು ಹ್ಯಾವ್ ಸಫಿಷಿಯೆಂಟ್ ವೆಲ್ತ್, ನೀವು ಕ್ಯಾನ್ಸರನ್ನು ಟ್ರೀಟ್ ಮಾಡ್ಕೋಬೋದು. ಬಿಕಾಸ್ ಆ 25 lakhs ಏನಿದೆ ದ್ಯಾಟ್ ವಿಲ್ ಬಿಕಮ್ ಅ ಬರ್ಡನ್ ಫಾರ್ ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್.
ಆ್ಯಂಡ್ ಈ ಒಂದು ಫಿನಾನ್ಷಿಯಲ್ ಬರ್ಡನ್ ಏನಿದೆ ಇಟ್ ವಿಲ್ ಕ್ಯಾರಿ ಆನ್ ಟು ಲೈಕ್ ಏನಂತೀವಿ ಜನರೇಷನ್ಸ್ವರೆಗೂ ಇದು ಹೋಗುತ್ತೆ. ಯಾಕೆ ಅಂತಂದರೆ 10 lakhs 25 lakhs ಅಂತ ಬಂದಾಗ 25 lakhs ನಾವು ಲೋನ್ ಮಾಡಿದ್ದೀವಿ ಅಂತಂದರೆ ಅದನ್ನ ತೀರ್ಸೋದಕ್ಕೆ ನಾವು ಲೈಕ್ ಪ್ರಾಪರ್ ಎಂಪ್ಲಾಯ್ಮೆಂಟ್ ಇದ್ದು ನಮ್ಮ ಒಂದು ಡೇ ಟು ಡೇ ಲಿವಿಂಗನ್ನು ಮಾಡಿಕೊಂಡು ಅದರ ಜೊತೆ ಈ ಲೋನನ್ನು ತೀರಿಸಬೇಕು ಅಂದರೆ ಇಟ್ ವಿಲ್ ಬಿ ಅ ಹ್ಯೂಜ್ ಬರ್ಡನ್. ಸೊ ಇದೇನಾಗುತ್ತೆ ಜನ್ರೇಷನ್ವರೆಗೂ ಹೋಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಈಗ ಏನಾದ್ರು ಪ್ರಾಪರ್ಟೀಸ್ ಇತ್ತು ಅಂದರೆ ಅದನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದು ಹೆಂಗೆ ಅಂತಂದರೆ ವಿಷಿಯಸ್ ಸೈಕಲ್ ಆಫ್ ಪಾವರ್ಟಿಗೆ ತಳ್ಳುತ್ತೆ ಕ್ಯಾನ್ಸರ್. ಬಿಕಾಸ್ ಏಕೆ ಅಂತಂದರೆ ಕ್ಯಾನ್ಸರ್ ಹೆಲ್ತ್ ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಿದೆ ದಟ್ ಈಸ್ ವೆರಿ ಹ್ಯೂಜ್ ಇನ್ ಇಂಡಿಯಾ ಅಂತಲೇ ನಾವು ತಿಳ್ಕೊಬೇಕು. ಆ್ಯಂಡ್ ಆಲ್ಸೋ ಪಬ್ಲಿಕ್ ಹೆಲ್ತ್ ಏನಿದೆ ಇಟ್ ಈಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇನ್ ಇಂಡಿಯಾ. ಓಕೆನಾ. ಸೊ ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋ ಕಾರಣ ಸ್ಟೇಟ್ಸ್ಗಳು ಆ್ಯಕ್ಚುಲಾಗಿ ಪಬ್ಲಿಕ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಬಟ್ ಡ್ಯೂ ಟು ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಲ್ಯಾಕ್ ಆಫ್ ಸಫಿಷಿಯೆಂಟ್ ಫಂಡಿಂಗ್ ಇರ್ಬೋದು, ಈ ಪಬ್ಲಿಕ್ ಹೆಲ್ತ್ ಸರಿಯಾಗಿ ಮೇಂಟೈನ್ ಆಗ್ತಾಯಿಲ್ಲ. ಆ್ಯಂಡ್ ಫಂಡಿಂಗ್ ಅಂತ ಬಂದಾಗ ಗವರ್ನಮೆಂಟ್ ಹಾಸ್ಪಿಟಲ್ಸ್ ಅಥವಾ ಪಬ್ಲಿಕ್ ಹಾಸ್ಪಿಟಲ್ಸ್ಗೆ ನಾವು ಹೋದರೆ ನಾವು ಅದರ ಒಂದು ಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಸರಿಯಾದ ಫಂಡಿಂಗ್ ಆಗ್ತಾಯಿರಲ್ಲ, ಫಂಡಿಂಗ್ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಒಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಫಂಡಿಂಗ್, ದಿಸ್ ಇಸ್ ಆಲ್. ಸೊ ಹಾಗಾದರೆ ಯಾವ ರೀತಿಯಾಗಿ ಇದನ್ನ ನಾವು ಅಡ್ರೆಸ್ ಮಾಡ್ಬೋದು, ಸೊ ಸೊಲ್ಯೂಷನ್ಸ್ ಹೇಗೆ ಮಾಡ್ಬೋದು ಅಂತ ನಾವು ನೋಡಬೇಕು. ಈಗಾಗಲೇ ನಾನು ಹೇಳಿದೆ ಪಬ್ಲಿಕ್ ಹೆಲ್ತ್ ಕೇರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್. ಸೊ ಏನು ಮಾಡಬೇಕು, ಸ್ಟೇಟ್ಸ್ ಏನಿದೆ ಸ್ಟೇಟ್ಸ್ ಕರೆಕ್ಟಾಗಿ ಕಾಸ್ಟ್ ಎಫಿಷಿಯೆಂಟ್ ಆಗಿರುವಂಥ ಕ್ಯಾನ್ಸರ್ ಕೇರನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಡೆಲ್ಲಿ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಪಂಜಾಬ್, ಕೇರಳ ಇಲ್ಲೆಲ್ಲ ಕೆಲವು ಸ್ಕೀಮ್ಸ್ಗಳಿದೆ ವಿತ್ ರೆಸ್ಪೆಕ್ಟ್ ಟು ಕ್ಯಾನ್ಸರ್. ಅಂದರೆ ಈಗ ಕ್ಯಾನ್ಸರ್ ಏನಾದ್ರೆ ಏನು ಮೆಡಿಕಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಡೈರೆಕ್ಟ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಅದನ್ನು ನಾವು ಕವರ್ ಮಾಡ್ತೀವಿ ಅಂತ ಈ ಕೆಲವೊಂದು ಸ್ಟೇಟ್ಸ್ಗಳು ಹೇಳಿದ್ದಾರೆ. ಅಂದರೆ ದೇ ಹ್ಯಾವ್ ಲಾಂಚ್ ಸಮ್ ಸ್ಕೀಮ್ಸ್ ಅಂತ. ಇನ್ನು ಇಂಡೈರೆಕ್ಟ್ ಕಾಸ್ಟ್ ಅಂತ ಬಂದರೆ ಈಗ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಇಲ್ಲ ಫುಡ್ ಇರ್ಬೋದು, ಇಲ್ಲ ಅಂತಂದರೆ ಲಾಡ್ಜಸ್ ಇರ್ಬೋದು, ಈ ಕಾಸ್ಟ್ ಎಲ್ಲ ಏನಿದೆ ಇವುಗಳನ್ನು ಮತ್ತೆ ಇದು ಆ್ಯಕ್ಚುಲಿ ಕಮ್ಸ್ ಟು ಪೇಷಂಟನ್ನೇ ಇದನ್ನ ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಈ ಕೆಲವು ನಾನ್ ಮೆಡಿಕಲ್ ಕಾಸ್ಟ್ ಏನಿರುತ್ತೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಸಪೋರ್ಟ್ಗೆ ಇಂಡಿಯನ್ ರೈಲ್ವೇಸ್ ಮತ್ತು ಏರ್ ಇಂಡಿಯಾ ಏನು ಮಾಡ್ತಾ ಇದ್ದಾರೆ ಅಂತ ದೇ ಆರ್ ಗಿವನ್ ಆಫರ್ಸ್ ಅಥವಾ ಏನು ಡಿಸ್ಕೌಂಟ್ಸ್ ಅಂತ ಹೇಳ್ತೀವಿ, ಆ ಡಿಸ್ಕೌಂಟ್ಸನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಸೊ ದಟ್ ಟ್ರಾವೆಲ್ ಏನಿದೆ ಅವ್ರ ಟ್ರಾವೆಲ್ ಕಾಸ್ಟ್ ರೆಡ್ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ. ಇನ್ನು ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಏನಿದೆ ಅಲ್ವಾ, ಈ ನ್ಯಾಷನಲ್ ಕ್ಯಾನ್ಸರ್ ಗ್ರಿಡ್ ಬಂದು ಇದು ಆಲ್ಮೋಸ್ಟ್ 40 ಹೈ ವ್ಯಾಲ್ಯೂ ಡ್ರಗ್ಸ್ ಏನಿದೆ ಇದರ ಒಂದು ಪ್ರೈಸನ್ನು ರೆಡ್ಯೂಸ್ ಮಾಡಿ 82% ಅಷ್ಟು ರೆಡ್ಯೂಸ್ ಮಾಡಿದೆ ಇದರ ಕಾಸ್ಟನ್ನು. ಸೊ ಇದರಿಂದ ಏನಾಗ್ತಾ ಇದೆ ಅಂತಲೇ ಆ ಕ್ಯಾನ್ಸರ್ ಡ್ರಗ್ಸ್ ಏನಿದೆ ಅದು ಕೂಡ ಕಡಿಮೆ ದರದಲ್ಲಿ ಜನರಿಗೆ ದೊರಕ್ತಾ ಇದೆ. ದಟ್ ಈಸ್ ಆಲ್ಸೋ ಗುಡ್ ಏನಂತೀವಿ ಸ್ಟೆಪ್ ಅಂತ ಹೇಳ್ಬೋದು. ಸೊ ಮುಂದೆ ಏನು ಮಾಡಬಹುದು ಅಂತ ಅಂದರೆ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಹೆಲ್ತ್ ಸಿಸ್ಟಮ್. ಸೊ ನಮ್ಮ ಪಾಲಿಟಿಷಿಯನ್ಸ್ ಏನಿದ್ದಾರೆ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ಈ CSR ಆ್ಯಕ್ಟಿವಿಟೀಸ್ ಇದೆ ಅಲ್ವಾ, ಸೊ CSR ಆ್ಯಕ್ಟಿವಿಟೀಸ್ ಬೈ ಕಾರ್ಪೊರೇಟ್ಸ್ ಅವರು ಕೂಡ ಆ CSR ಆ್ಯಕ್ಟಿವಿಟೀಸಲ್ಲಿ ಈ ಕ್ಯಾನ್ಸರ್ ಕೇರನ್ನು ಇನ್ಕ್ಲೂಡ್ ಮಾಡಿಕೊಂಡು ದೇ ಕ್ಯಾನ್ ಹೆಲ್ಪ್ ಪೀಪಲ್ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ವಿತ್ ರೈಸಿಂಗ್ ಪೊಲ್ಯೂಷನ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಚೇಂಜಿಂದ ಇರ್ಬೋದು, ಅರ್ಬನೈಸೇಷನ್ ಇರ್ಬೋದು, ಇದೆಲ್ಲದರಿಂದ ಏನಾಗ್ತಾ ಇದೆ ಅಂತಂದರೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಹೆಚ್ಚಾಗ್ತಾ ಇದೆ. ಸೊ ಇಟ್ ಈಸ್ ಹೈ ಟೈಮ್ ದಟ್ ಇಂಡಿಯಾ ಇನ್ವೆಸ್ಟ್ಸ್ ಮೋರ್ ಆನ್ ಕ್ಯಾನ್ಸರ್ ಕೇರ್ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಹೋಮ್ ಮಿನಿಸ್ಟ್ರಿ ಆಸ್ಕ್ಸ್ ಸ್ಟೇಟ್ಸ್ ಟು ಪ್ರಿವೆಂಟ್ ಇಂಪ್ರಾಪರ್ ಡೆಪಿಕ್ಷನ್ ಆಫ್ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ. ನಮ್ಮ ಸ್ಟೇಟ್ ಎಂಬ್ಲಮ್ ಏನಿದೆ ಅಂದರೆ ಇಂಡಿಯಾದ ಎಂಬ್ಲಮ್ ಏನಿದೆ ಇಟ್ ಈಸ್ ಲಯನ್ ಕ್ಯಾಪಿಟಲ್, ಸಾರನಾಥಿಂದ ತಗೊಂಡಿರುವಂತಹ ಲಯನ್ ಕ್ಯಾಪಿಟಲ್, ಇದು ನಮಗೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಅದರ ಕೆಳಗೆ ಇವಾಗ ಇದು ಲಯನ್ ಕ್ಯಾಪಿಟಲ್ ಅಂತ ಅಂದರೆ ಇದರ ಕೆಳಗಡೆ ಒಂದು ಅಬ್ಯಾಕಸ್ ಬರುತ್ತೆ. ಆ್ಯಂಡ್ ಇಷ್ಟನ್ನು ಮಾತ್ರ ಕ್ಯಾಪಿಟಲ್ ಸಿಂಬಲ್ ನಮ್ಮ ಸ್ಟೇಟ್ ಸಿಂಬಲ್ ಅಂತ ಡಿಪಿಕ್ಟ್ ಮಾಡ್ತೀವಿ. ಬಟ್ ಅಷ್ಟೇ ಅಲ್ಲ, ಅದರ ಕೆಳಗೆ ಬರುವಂತಹ ಸತ್ಯಮೇವ ಜಯತೆ, ಈ ಒಂದು ಅಶೋಕ ಚಕ್ರ ಮಿಡಲಲ್ಲಿ ಬರುವಂತಹ ಸತ್ಯಮೇವ ಜಯತೆ ಅನ್ನುವಂಥ ಲೈನ್ ಏನಿದೆ ಸ್ಟೇಟ್ ಎಂಬ್ಲಮ್ ಇನ್ಕ್ಲೂಡ್ಸ್ ದ್ಯಾಟ್ ಆಲ್ಸೋ ಅಂತ ಹೇಳ್ತಿದ್ದಾರೆ. ಅಂದರೆ ಸಿಂಬಲ್, ಈ ಅಬ್ಯಾಕಸ್, ಅದರ ಜೊತೆಗೆ ಈ ರೈಟಿಂಗ್ ವರ್ಡಿಂಗ್ ಏನಿದೆ ಅದು ಕೂಡ ನಮ್ಮ ಒಂದು ಸ್ಟೇಟ್ ಎಂಬ್ಲಮ್ನ ಭಾಗ ಆಗಿದೆ. ಆ್ಯಂಡ್ ದಿಸ್ ಎಂಟೈರ್ ಥಿಂಗ್ ಇಸ್ ಕಾಲ್ಡ್ ಆಸ್ ಆರ್ ಸ್ಟೇಟ್ ಎಂಬ್ಲಮ್. ಹಲವಾರು ಕಡೆ ಏನು ಮಾಡಿದ್ದಾರೆ ಅಂದರೆ ಈ ಸತ್ಯಮೇವ ಜಯತೆ ಅನ್ನೋದನ್ನ ಬಿಟ್ಬಿಟ್ಟಿದ್ದಾರೆ, ಬರೀ ಇಷ್ಟನ್ನು ನಾವು ಸ್ಟೇಟ್ ಎಂಬ್ಲಮ್ ಅಂತ ನಾವು ಡೆಪಿಕ್ಟ್ ಮಾಡ್ತಾ ಇದ್ದಾರೆ. ದ್ಯಾಟ್ ಈಸ್ ರಾಂಗ್ ಅಂತ ಹೋಮ್ ಮಿನಿಸ್ಟ್ರಿ ಆರ್ಡರ್ ಮಾಡಿದೆ. ಆ್ಯಂಡ್ ಈ ಎಂಬ್ಲಮಲ್ಲಿ ಇರುವಂತಹ ಆ್ಯನಿಮಲ್ಸ್ ಯಾವ್ದು ಅಂತಂದರೆ ಲಯನ್, ಬುಲ್ ಇದೆ, ಹಾರ್ಸ್ ಇದೆ. ಓಕೆನಾ. ಸೊ ಇದರ ಜೊತೆಗೆ ಆ ಸೆಂಟರ್ಸಲ್ಲಿ ಕೂಡ ನಾವು ಅಶೋಕ ಚಕ್ರವನ್ನು ನೋಡ್ತೀವಿ. ಆ್ಯಂಡ್ ಆಲ್ಸೋ ಸತ್ಯಮೇವ ಜಯತೆ ಅನ್ನುವಂಥ ಒಂದು ವರ್ಡಿಂಗ್ಸನ್ನು ಕೂಡ ನೋಡ್ತೀವಿ. ಸೊ ಇದಿಷ್ಟು ಈ ಒಂದು ಸಿಂಬಲ್ ಬಗ್ಗೆ ಆಯಿತು.
ಇನ್ನು ಈ ಸಿಂಬಲ್ ಏನಿದೆ, ಈ ಸಿಂಬಲನ್ನು ಆ್ಯಕ್ಚುಲಾಗಿ ಯಾರು ಯೂಸ್ ಮಾಡ್ಬೋದು ಅಂತಂದರೆ ಇಟ್ ಈಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಅಥಾರಿಟೀಸ್ ಆರ್ ಪರ್ಪಸಸ್ ಸ್ಪೆಸಿಫೈಡ್ ಇನ್ ಸ್ಟೇಟ್ ಎಂಬ್ಲಮ್ ಆಫ್ ಇಂಡಿಯಾ ಪ್ರೊಹಿಬಿಷನ್ ಆಫ್ ಇಂಪ್ರಾಪರ್ ಯೂಸ್ ಆ್ಯಕ್ಟ್. ಈ ಒಂದು ಆ್ಯಕ್ಟ್ ಏನಿದೆ ಇದು ನಾವು ಸರಿಯಾಗಿ ಸ್ಟೇಟ್ ಎಂಬ್ಲಮನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಲಿಸ್ಟನ್ನು ಕೊಟ್ಟಿದೆ, ಅಲ್ಲಿ ಮಾತ್ರ ಈ ಒಂದು ಎಂಬ್ಲಮನ್ನು ಯೂಸ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.